ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಾನೊಂದು ವಿಡಿಯೋವನ್ನು ನೋಡ್ತಾ ಇದ್ದೆ. ಅದನ್ನು ನೋಡಿದಾಗ ನನಗೆ ಕೂಡಲೇ ತಲೆಗೆ ಬಂದಿದ್ದು, ಇದನ್ನೇ ಅಲ್ವಾ ಕೇರಳ ಸ್ಟೋರಿಯಲ್ಲಿ ತೋರಿಸಿರೋದು ಅಂತ. ವಿಡಿಯೋ ಇದೆ, ಒಂದು ಬಾರಿ ನೀವು ನೋಡ್ಕೊಂಡು ಬನ್ನಿ. ಆ ಮನುಷ್ಯ ಆತ ಮಲಯಾಳಂನ ಸೋ ಕಾಲ್ಡ್ ಸೆಲೆಬ್ರಿಟಿ ಶಿಯಾಸ್ ಕರೀಂ ಅಂತೆ. ಆತ ಯಾವ ರೀತಿ ಎಲ್ಲರ ಮುಂದೆ, ಆ ಕ್ಯಾಮೆರಾಗಳ ಮುಂದೆ, ಆ ಹಿಂದೂ ಮಹಿಳೆಗೆ ಬೀಫ್ ತಿನ್ನೋದಕ್ಕೆ ತಿನ್ನು ಅನ್ನುವಂಥ ಯಾವ ರೀತಿ ಒತ್ತಾಯವನ್ನ ಮಾಡ್ತಾ ಇದ್ದಾನೆ ನೋಡಿ. ಆಕೆ ಅದನ್ನ ಗೌರವದಿಂದ ನಿರಾಕರಿಸಿದಾಗ ಆತ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ, ಯಾಕೆ ತಿನ್ನಲ್ಲ, ನೀನು ಬಿಜೆಪಿನ ಅಥವಾ ಡಯಟ್ ಅಲ್ಲಿ ಇದೆಯಾ ಅಂತ ಎಲ್ಲರ ಮುಂದೆ ಪ್ರಶ್ನೆನ ಹಾಕ್ತಾನೆ. ಈಗ ಅದೇ ಪ್ರಶ್ನೆಯನ್ನ ಒಬ್ಬ ಹಿಂದೂ ಮುಸ್ಲಿಮಿಗೆ ಹೋಗಿ ಪೋರ್ಕ್ ತಿನ್ನು ಪೋರ್ಕು ಅಂತಂದ್ರೆ ಅದರ ಪರಿಣಾಮ ಏನಾಗಬಹುದು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹೌದಲ್ವೋ? ಆಗ ನಾವು ಕೇಳೋದಕ್ಕಾಗತ್ತಾ, ಯಾಕೆ ಹರಾಮ ಅಥವಾ ನಿನ್ ಕಾಂಗ್ರೆಸ್ ಅಂತ ಪ್ರಶ್ನೆ ಮಾಡೋದಕ್ಕಾದ್ರೂ ಆಗತ್ತಾ? ಇಲ್ಲ. ಇಲ್ಲಿ ಹಲಾಲ್ ಅಂತ ಬಂದಾಗ ಅಲ್ಲಿ ನಮ್ಮ ಆಹಾರ ನಮ್ಮ ಹಕ್ಕು ಅಂತ ಬರುತ್ತಾರೆ. ಯಾಕೆ ಹಿಂದೂಗಳಿಗೆ ಅಂತದ್ದು ಏನೂ ಇಲ್ವಾ? ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ, ಇದು ಯಾವ ಲೆವೆಲಿಗೆ ಹೋಗಿ ಇಳಿತಾ ಇದೆ ಅಂತ. ಬಟ್ ಮಜಾ ಏನಂತಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ನೀವು ಒಂದೇ ಮಾತರಮನ್ನ ಹಾಡ್ತೀರಾ ಅಂತಂದ್ರೆ ನೀವು ಬಿಜೆಪಿ, ನೀವು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀರಾ ಅಂತಂದ್ರೆ ನೀವು ಬಿಜೆಪಿ, ನೀವು ಬೀಫ್ ತಿನ್ನಲ್ಲ ಅಂತ ಅಂದ್ರೆ ನೀವು ಬಿಜೆಪಿ. ವಾರೆವಾ. ಸೊ ಈ ವಿಚಾರ ಯಾಕೆ ಇಲ್ಲಿ ಬಂತು ಅಂತಂದ್ರೆ, ನಿಮಗೆಲ್ರಿಗೂ ಗೊತ್ತು ಇವತ್ತು ನಾಸಿಕಲ್ಲಿ ಏನಾಗ್ತಾ ಇದೆ ಅಂತ, TCS ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತು. ವೀಕ್ಷಕರು, ನಾವು ಈ ನಾಸಿಕ್ನ TCS ಪ್ರಕರಣ ಹೇಗೆ ಬೆಳಕಿಗೆ ಬಂತು, ಅದು ಹೇಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿತು ಅಂತ ಒಂದು ಬಾರಿ ನೋಡೋದಾದ್ರೆ, ಫೆಬ್ರವರಿಲಿ ಏನಾಗುತ್ತೆ, ಒಂದು ಹೆಣ್ಣು ಮಗಳ ಮನೆಯ ಪೋಷಕರು ಅವ್ರು ಏನು ಮಾಡ್ತಾರೆ, ಪೊಲೀಸರನ್ನು ಸಂಪರ್ಕಿಸ್ತಾರೆ. TCS ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆಕೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವರ ಮಗಳಲ್ಲಿ ಒಂದು ವಿಚಿತ್ರ ಬದಲಾವಣೆ ಆಗೋದನ್ನು ಅವ್ರು ಗಮನಿಸ್ತಾ ಇದ್ರು. ತಮ್ಮ ಹಿಂದೂ ಮಗಳು ದುಪ್ಪಟ್ಟವನ್ನ ಹಿಜಾಬ್ ತರ ಧರಿಸ್ತಾ ಇದ್ದಾಳೆ, ಬೆಳಗ್ಗೆ ಬೇಗ ಎದ್ದು ಆಹಾರವನ್ನ ಸೇವಿಸುವಂಥದ್ದು, ಆಮೇಲೆ ಆಫೀಸಿಗೆ ಹೋಗ್ತಾಳೆ, ಆಫೀಸಿಂದ ಬಂದ ಮೇಲೂ ಏನಾದ್ರೂ ತಿನ್ನು ಅಂತಂದ್ರೆ ಇಲ್ಲ, ನಾನು ಹೊರಗಡೆನೆ ತಿನ್ಕೊಂಡು ಬಂದಿದ್ದೀನಿ ಅಂತ ಹೇಳೋದು. ಅಂದ್ರೆ ಅದರ ಅರ್ಥ ಆಕೆ ರಂಜಾನ್ ಸಮಯದಲ್ಲಿ ಉಪವಾಸವನ್ನ ಮಾಡ್ತಾ ಇದ್ಲು, ಇನ್ನು ನಮಾಜ್ ಮಾಡ್ತಾ ಇದ್ಲು. ಹೀಗೆ ಇಸ್ಲಾಮಿಕ್ ಆಚರಣೆಗಳನ್ನ ಅನುಸರಿಸೋದಕ್ಕೆ ಆಕೆ ಆರಂಭ ಮಾಡಿದಾಳೆ ಅನ್ನುವಂತಹ ಒಂದು ದೂರನ್ನ ಆಕೆ ಪೋಷಕರು ಕೊಡ್ತಾರೆ. ಮಾರ್ಚ್ 26ಕ್ಕೆ ಏನಾಗುತ್ತೆ, ಆ ಪೋಷಕರು ಬಂದು ದೂರು ಕೊಟ್ಟಿದ್ರಲ್ವಾ, ಅದೇ ಹಿಂದೂ ಯುವತಿ ಸ್ವತಃ ದೂರುದಾರಳಾಗಿ ಬಂದು ಅಲ್ಲಿನ ಹಿರಿಯ ಉದ್ಯೋಗಿ ಮೊಹಮ್ಮದ್ ಡ್ಯಾನಿಶ್ ವಿರುದ್ಧ FIR ದಾಖಲು ಮಾಡ್ತಾಳೆ. ನನ್ನನ್ನ ಆತ ಒಂದು ಸಂಬಂಧದ ಪ್ರಭಾವಕ್ಕೆ ಒಳಗಾಗೋ ಹಾಗೆ ಮಾಡ್ದ, ಆತನಿಗೆ ಮದುವೆ ಆಗಿದೆ, ಆತನಿಗೆ ಮಗು ಇದೆ ಅನ್ನುವಂಥದ್ದನ್ನ ಆತ ನನ್ನಿಂದ ಮುಚ್ಚಿಟ್ಟು ದೈಹಿಕ ಸಂಬಂಧಕ್ಕೆ ನನ್ನನ್ನು ತಳೆದ. ಇದೆಲ್ಲವೂ ಆಗುವಂತಹ ಸಂದರ್ಭದಲ್ಲಿ ಆತ ನನ್ನನ್ನ ಮತಾಂತರ ಆಗುವಂತ ಒತ್ತಾಯವನ್ನ ಮಾಡ್ತಾ ಇದ್ದ ಅಂತ ಆರೋಪವನ್ನ ಮಾಡ್ತಾಳೆ. ಈ ವಿಚಾರ ಪೊಲೀಸರಿಗೆ ತಲುಪಿರುವಂತಹ ಒಂದು ವಿಷಯ ಆಕೆ ಜೊತೆಗೆ ಇದ್ದಂಥವ್ರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಆ ಆಫೀಸಿನ ಇನ್ನಷ್ಟು ಹಿಂದೂ ಉದ್ಯೋಗಿಗಳು ಬಂದು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಒಂದು 8 ಹಿಂದೂ ಮಹಿಳೆಯರು ಲೈಂಗಿಕ ಕಿರುಕುಳದಿಂದ ಹಿಡಿದು ಹಿಂದೂ ಆಚರಣೆಗಳನ್ನಾಗಿರಬಹುದು, ತಮ್ಮ ಆರಾಧ್ಯ ದೇವರನ್ನ ಅವಮಾನಿಸಿರುವವರೆಗೂ ಬೇರೆ ಬೇರೆ ರೀತಿಯ ಹಿಂಸೆಗಳ ಬಗ್ಗೆ ಆರೋಪವನ್ನ ಮಾಡ್ತಾರೆ. ಹೆಣ್ಣು ಮಕ್ಕಳು ಮಾತ್ರನಾ ಅಂತ ನೋಡಿದ್ರೆ ಇಲ್ಲ, ಗಂಡು ಮಕ್ಕಳನ್ನ ಸಮೇತ ಬಿಟ್ಟಿಲ್ಲ ಈ ಜಿಹಾದಿಗಳು. ಒಬ್ಬ ಹಿಂದೂ ಹುಡುಗ ಕೂಡ ಬಂದು ನನಗೆ ಬೀಫ್ ತಿನ್ನೋದಕ್ಕೆ ತುಂಬಾ ಒತ್ತಾಯವನ್ನ ಮಾಡ್ತಾ ಇದ್ರು. ಪ್ರಭು ಶ್ರೀರಾಮ ಹಾಗೆ ಸೀತಾಮಾತೆ ಕೂಡ ವನವಾಸದಲ್ಲಿ ಗೋಮಾಂಸವನ್ನ ಸೇವನೆ ಮಾಡಿದ್ರು ಅಂತ ಹೇಳಿ ಬೀಫ್ ತಿನ್ನೋದಕ್ಕೆ ಆ ಪ್ರಭಾವಕ್ಕೆ ಒಳಪಡಿಸ್ತಾ ಇದ್ರು ಅಂತ ಆರೋಪವನ್ನ ಮಾಡ್ತಾನೆ. ಹಾಗಾಗಿ ಏಪ್ರಿಲ್ 3ರ ಒಳಗೆ ಒಟ್ಟು 8 ಜನರ ವಿರುದ್ಧ 9 FIRಗಳು ದಾಖಲಾಗತ್ವೆ. ವೀಕ್ಷಕರ, ಮೊದಲು ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರಲ್ವಾ ಪೋಷಕರು, ಅವ್ರು ಅದಕ್ಕೂ ಮೊದಲು ಆಕೆಯ ಜೊತೆಗೆ ಇರುವಂತಹ ಫ್ರೆಂಡ್ಸ್ ಅವರೆಲ್ಲರನ್ನು ಕೂಡ ವಿಚಾರ ಮಾಡ್ತಾರೆ. ಯಾಕೆ ಈ ಒಂದು ಬದಲಾವಣೆ ಈಕೆಯಲ್ಲಿ ಮಾತ್ರ ಆಗ್ತಾ ಇದೆಯಾ ಅಥವಾ ಆಫೀಸಲ್ಲಿ ಏನ್ ನಡೀತಾ ಇದೆ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ, ಇದು ಅವಳ ಸಮಸ್ಯೆ ಮಾತ್ರ ಅಲ್ಲ, ಇಲ್ಲಿ ಬಹಳಷ್ಟು ಮಂದಿಗೆ ಈ ರೀತಿ ಆಗ್ತಾ ಇದೆ. ನಮ್ಮ ಟೀಮ್ ಲೀಡರ್ ಆತ ಮುಸ್ಲಿಂ, ಅವರು ಮೊದಲು ನಮಗೆ ಕಿರುಕುಳವನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರು, ಲೈಂಗಿಕವಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ವೆಜ್ ತಿನ್ನೋರಿದ್ರೆ ಅವರಿಗೆ ನಾನ್ ವೆಜ್ ತಿನ್ನಿ ಅಂತ, ನಾನ್ ವೆಜ್ ಟ್ರೈ ಮಾಡಿ ಅಂತ ಹೇಳುವಂಥದ್ದು. ಇನ್ನು ನಾನ್ ವೆಜ್ ತಿನ್ನೋರಿಗೆ ಬೀಫ್ ತಿನ್ಸೋದು, ನಮಾಜ್ ಮಾಡೋದಕ್ಕೆ ಹೇಳೋದು. ಇದ್ಯಾವುದು ಒಪ್ಪದೇ ಇದ್ರೆ ಕಿರುಕುಳವನ್ನು ಅನುಭವಿಸಬೇಕು ನಾವು. ಇನ್ನು ಟೀಮ್ ಔಟಿಂಗ್ ಅಂತ ಹೋದಾಗ ಅಲ್ಲೂ ಬಿಡ್ತಾ ಇರಲಿಲ್ಲ.
ಕೊನೆಗೆ ಆಯ್ತು, ಇಷ್ಟು ಕಿರುಕುಳವನ್ನ ಅನುಭವಿಸೋದಕ್ಕಿಂತ ಅವರು ಹೇಳಿದ ಹಾಗೆ ಕೇಳೋದೇ ಬೆಸ್ಟ್ ಅಂತ ಅವ್ರು ಹೇಳಿದನ್ನೆಲ್ಲವನ್ನ ಕೂಡ ಮಾಡಿದ್ರೆ ಆ ಎಲ್ಲ ವಿಡಿಯೋವನ್ನ ಮಾಡಿ ಇಟ್ಕೊಳ್ಳುವಂಥದ್ದು, ಫೋಟೋಗಳನ್ನು ತೆಗೆದಿಟ್ಕೊಳ್ಳುವಂಥದ್ದು, ಆಮೇಲೆ ಅದನ್ನ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ಏನಾದ್ರೂ ಇವ್ರು ಹೇಳಿದಂಥ ಕೆಲಸವನ್ನ ಮಾಡದೇ ಇದ್ರೆ ನನ್ನ ಜೊತೆ ಫೋಟೋ ಇದೆ ಬಿಡ್ಲಾ, ನನ್ನ ಜೊತೆ ವಿಡಿಯೋ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಲಾ ಅಂತ ಹೆದರಿಸುವಂಥದ್ದು. ಇನ್ನಿಷ್ಟೆಲ್ಲ 4 ವರ್ಷದಿಂದ ಆಗ್ತಾ ಇದೆ, ಇಂತಹ ನೀಚ ಕೆಲಸಗಳು ಆಗ್ತಾ ಇದೆ. ಯಾಕೆ ಹೆಚ್ಚಾಗಿದ್ರ ವಿಚಾರವಾಗಿ ಹೇಳಲಿಲ್ಲ ಅಂತ ಕೇಳಿದ್ರೆ, ಅಯ್ಯೋ ಇಷ್ಟು ಅಂತ ಹೇಳೋದು, ಅದೆಷ್ಟು ಮೇಲ್ಗಳನ್ನ ಹಾಕಿದ್ದೀವಿ ನೋಡಿ ಅಂತ ತೋರಿಸ್ತಾರೆ. ಆ ಹೆಚ್ಚರ್ ಏನ್ ಹೇಳ್ತಾಳೆ, ಇದೆಲ್ಲ ಬಿಡು ಕಾಮನ್ ಅಮ್ಮ, ಎಲ್ಲ ಕಡೆ ನಡೆಯೋದೆ ಅಂತ ಕೇರೆ ಮಾಡಲ್ಲ. ಯಾಕಂದ್ರೆ ಆ ಹೆಚ್ಚಾರೇ ಅಲ್ವಾ ಎಲ್ಲದರ ಮಾಸ್ಟರ್ ಮೈಂಡ್ ನಿದಾ ಖಾನ್. ಹಾಗಾಗಿ ಈ ದೂರನ್ನು ಗಮನಿಸಿದಂತಹ ನಾಸಿಕ್ನ ಪೊಲೀಸರು ಯಾಕೋ ಇದು ಸಾಮಾನ್ಯ ಕೇಸ್ ತರ ಕಾಣಿಸ್ತಾ ಇಲ್ಲ, ಇದನ್ನ ಬೇರೆ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಅಂತ. ಅದಕ್ಕೆ ಕೊನೆಗೂ ಈ TCS ಕಚೇರಿಯ ವಾತಾವರಣ ನಿಜವಾಗ್ಲೂ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂಡರ್ ಕವರ್ ಏಜೆಂಟ್ಗಳಾಗಿ 6 ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡ್ತಾರೆ. ಈ 6 ಮಹಿಳಾ ಪೊಲೀಸರು ಮಾರು ವೇಷದಲ್ಲಿ ಅದೇ TCS ಕಂಪನಿ ಒಳಗೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಅಂತ ಸೇರ್ಕೊಳ್ತಾರೆ. ಅಲ್ಲಿ ಎಂಪ್ಲಾಯ್ ಆಗಿ ಹೋಗುವಂಥದ್ದು ಕಷ್ಟ, ಯಾಕಂತಂದ್ರೆ ಅದಕ್ಕೆ ಆದಂತಹ ಒಂದಷ್ಟು ಕ್ವಾಲಿಫಿಕೇಶನ್ಸ್ ಬೇಕಾಗುತ್ತೆ, ಕೆಲವೊಂದಷ್ಟು ಪ್ರೊಸೀಜರ್ಸ್ಗಳಿರುತ್ತೆ, ಸೊ ಆಗಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾರೆ, ಹೌಸ್ ಕೀಪಿಂಗ್ ಕೆಲಸಕ್ಕೆ ಅಂತ ಸೇರ್ಕೊಳ್ತಾರೆ ಏಜೆನ್ಸಿಗಳ ಮುಖಾಂತರ. ಅವರಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು, ನೆಲ ಒರೆಸೋದ್ರಿಂದ ಹಿಡಿದು, ಟಾಯ್ಲೆಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸವನ್ನು ಕೂಡ ಮಾಡ್ತಾರೆ. ಸುಮಾರು 1 ತಿಂಗಳ ಕಾಲ ಈ ಕೆಲಸವನ್ನ ಮಾಡ್ತಾ ಅದರ ಜೊತೆಗೆ ಆ ಆಫೀಸಲ್ಲಿ ಏನೆಲ್ಲ ಆಗ್ತಾ ಇದೆ ಅವೆಲ್ಲವನ್ನು ಕೂಡ ಗಮನಿಸ್ತಾರೆ. ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಆ ಸಾಕ್ಷಿ ಎಲ್ಲ ಕಲೆಕ್ಟ್ ಆದ್ಮೇಲೆ ಇನ್ನೇನು, ಅದಕ್ಕೆ ಸಂಬಂಧಪಟ್ಟಂಥವರನ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಅದಕ್ಕೂ ಮೊದಲು ನಾನು ಆ 6 ಮಹಿಳಾ ಪೊಲೀಸ್ ಅಧಿಕಾರಿಗಳಿದಾರಲ್ವಾ, ಅವರಿಗೊಂದು ಬಿಗ್ ಸೆಲ್ಯೂಟ್ ಅನ್ನ ಹೊಡಿಲೇಬೇಕು. ನಾವು ಈ ಮೊಸಾದ್ ಬಗ್ಗೆ ಒಂದಷ್ಟು ಕಥೆಗಳನ್ನ ಕೇಳ್ತಾ ಇದ್ವಿ, ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಆ 6 ಮಹಿಳಾ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅದೇ ರೀತಿಯಾಗಿ ಒಂದು ಅದ್ಭುತ ಆಪರೇಷನ್ ಮೂಲಕ ಈ ಕರ್ಮಕಾಂಡವನ್ನ ಹೊರಗೆ ಎಳೆದಿರುವಂಥದ್ದು. ಹಾಗಾಗಿ ಅವರಿಗೊಂದು ಬಿಗ್ ಸೆಲ್ಯೂಟ್. ವೀಕ್ಷಕರಲ್ಲಿ ಆಸಿಫ್ ಅನ್ಸಾರಿ, ಶಾಫಿ ಶೇಖ್, ಶಾರುಖ್ ಕುರೇಶಿ, ರಾಜಾ ಮೆಮನ್, ತನ್ಸೀಫ್ ಅತ್ತರ್, ಡ್ಯಾನಿಶ್ ಶೇಖ್ ಇಷ್ಟು ಮಂದಿ ಅರೆಸ್ಟ್ ಆಗಿರುವಂಥದ್ದು. ಇವರ ಫೋನ್ಗಳನ್ನು ನೋಡಿದ್ರೆ ಅದರಲ್ಲೂ ಅಷ್ಟೇ ಹಿಂದೂ ಹೆಣ್ಣು ಮಕ್ಕಳು ಹಿಜಾಬ್ ಹಾಕಿ ಕಳಿಸಿರುವಂತಹ ಫೋಟೋ ಎಲ್ಲವನ್ನು ಕೂಡ ಹಿಡ್ಕೊಂಡಿದ್ರಂತೆ. ಯಾಕಂದ್ರೆ ಇವ್ರು ಹೇಳಿದಂತಹ ಕೆಲಸವನ್ನು ಅವ್ರು ಬೈ ಚಾನ್ಸ್ ಕೇಳದೇ ಇದ್ರೆ ಬ್ಲಾಕ್ ಮೇಲ್ ಮಾಡ್ಬೇಕಲ್ವಾ. ಇನ್ನಿವೆಲ್ಲದರ ಮಾಸ್ಟರ್ ಮೈಂಡ್ ನಿದಾ ಖಾನ್. ಆಕೆಗ ಎಬ್ಸ್ಕಾಂಡಿಗಾಗಿದ್ದಾಳೆ. ಅಂಡ್ ಅವರ ಐಡಿಯಾ ಹೇಗಿದೆ ನೋಡಿ, ಈಗ ಇರುವಂತಹ ಮಾಹಿತಿ ಪ್ರಕಾರ ಆಕೆ ಮುಂಬೈನ ಒಂದು ಮುಸ್ಲಿಂ ಬಹುಸಂಖ್ಯಾತ ಏರಿಯಾದಲ್ಲಿ ಹೋಗಿ ಸೇರ್ಕೊಂಡಿದ್ದಾಳಂತೆ. ಅಲ್ಲಿ ಆಕೆಯನ್ನ ಹೆಂಗೆ ಹುಡುಕೋದು ಅನ್ನೋದೇ ದೊಡ್ಡ ತಲೆನೋವು. ಹೆಂಗ್ ಹುಡುಕ್ತೀರಾ? ಎಲ್ರು ಬುರ್ಖಾ, ಹಿಜಾಬ್, ನಕಾಬ್ ಹಾಕೊಂಡು ಓಡಾಡ್ತಾ ಇರ್ತಾರೆ. ಒಬ್ಬೊಬ್ಬರನ್ನೇ ಹೋಗಿ ಚೆಕ್ ಮಾಡೋದಕ್ಕಾಗತ್ತಾ? ಅದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾ, ಏನು ಮಾಡೋಕ್ಕಾಗಲ್ಲ. ಹಂಗೇನಾದ್ರೂ ಆದ್ರೆ ಅದರ ಪರಿಣಾಮ ಏನಾಗಬಹುದು ಯೋಚನೆ ಮಾಡಿ. ಹಾಗಾಗಿ ಈಗ ಆಕೆ ಕೈಗೆ ಸಿಗ್ತಾ ಇಲ್ಲ. ಇದೆಲ್ಲ ಹೋಗ್ಲಿ, ಈಗ ಅದಕ್ಕೂ ಮೀರಿರುವಂತ ಇನ್ನೊಂದು ಸ್ಫೋಟಕ ಮಾಹಿತಿ ಆ ನಿದಾ ಖಾನ್ ವಿಚಾರದಲ್ಲಿ ಹೊರಗೆ ಬಂದಿದೆ. ಏನು? ದೆಹಲಿ ಕೆಂಪುಕೋಟೆ ಬಾಂಬ್ ಬ್ಲಾಸ್ಟ್ ಟೀಮ್ ಜೊತೆಗೆ ಈ ನಿದಾ ಖಾನ್ಗೆ ಸಂಪರ್ಕ ಇತ್ತು. ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಇದು ಕೇವಲ ಆ ಆಫೀಸಿಗೆ ಮಾತ್ರ ಸಂಬಂಧಿಸಿರುವಂತಹ ವಿಚಾರ ಅಲ್ಲ, ದೇಶದ ಭದ್ರತೆಗೂ ಇದರಲ್ಲಿ ಅಪಾಯ ಇದೆ ಅಂತ. ಆಯ್ತಲ್ವಾ, ಬಂತಲ್ವಾ ಸುದ್ದಿ. ದೆಹಲಿ ಕೆಂಪುಕೋಟೆ ಬಾಂಬ್ ಬ್ಲಾಸ್ಟ್ಗೂ ಮೊದಲು ಆ ಡಾಕ್ಟರ್ ಶಾಹಿನಾ ಸೈಯದ್ ಜೊತೆಗೆ ಈ ನಿದಾ ಖಾನ್ ಹೋಗಿ ಭೇಟಿಯಾಗಿದ್ಲು. ಇದು ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಈ ನಿದಾ ಖಾನ್ ಇಲ್ಲಿ ಆಫೀಸಲ್ಲಿ ಯಾವ ರೀತಿ ಮತಾಂತರದ ಕೆಲಸವನ್ನ ಮಾಡ್ತಾ ಇದ್ಲು, ಅಟ್ ದ ಸೇಮ್ ಟೈಮ್ ಆ ಡಾಕ್ಟರ್ ಶಾಹಿನಾ ಸೈಯದ್ ಇದ್ದಾಳಲ್ವಾ, ಆಕೆ ಕೂಡ ಆಸ್ಪತ್ರೆಗೆ ಬರ್ತಾ ಇದ್ದಂತಹ ಪೇಷಂಟ್ಸ್ ಜೊತೆಗೆ ಅದೇ ಕೆಲಸವನ್ನ ಮಾಡ್ತಾ ಇದ್ಲು. ನಿಮ್ಮ ದೇವರು ನಿಜವಾಗ್ಲೂ ಇದ್ದಾರಾ? ಇದ್ದಿದ್ರೆ ನಿಮಗೆ ಈ ರೀತಿಯಾಗಿ ಕಾಯಿಲೆ ಬರ್ತಾ ಇತ್ತಾ? ಇಸ್ಲಾಂಗೆ ಮತಾಂತರ ಆಗಿ ಈ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ಲು. ವೀಕ್ಷಕರು, ಇಷ್ಟೇ ಅಲ್ಲ, ಈ ನಿದಾ ಖಾನ್ಗೆ ಮಲೇಷ್ಯಾದವನು ಯಾರೋ ಪರಿಚಯ ಕೂಡ ಇದ್ನಂತೆ. ಆತನ ಜೊತೆಗೂ ಕೂಡ ಈ ಹುಡುಗಿಯರನ್ನ ಮಾತಾಡಿಸ್ತಾ ಇದ್ಲು. ಅಂದ್ರೆ ವಿಡಿಯೋ ಕಾಲ್ಗಳ ಮೂಲಕ ಆತನ ಪರಿಚಯವನ್ನ ಮಾಡಿಸ್ಕೊಡ್ತಾಳೆ.
ಆತ ಏನ್ ಮಾಡ್ತಾನೆ? ವಿದೇಶಗಳಲ್ಲಿ ಹೆಚ್ಚಿನ ಸಂಬಳದ ಉದ್ಯೋಗಾವಕಾಶಗಳ ಬಗ್ಗೆ ಮಾತನಾಡೋದ್ರ ಜೊತೆಗೆ ಆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಧಾರ್ಮಿಕ ಪ್ರಭಾವ ಬೀರುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಈಗ ಈ ಪ್ರಕರಣದಲ್ಲಿ ಆರೋಪಿಗಳು ಬಳಸ್ತಾ ಇದ್ರಲ್ವಾ ಸೀಕ್ರೆಟ್ ವಾಟ್ಸಪ್ ಗ್ರೂಪ್, ಅದನ್ನ SIT ಪರಿಶೀಲನೆ ಮಾಡ್ತಾ ಇದೆ. ಆ ಗ್ರೂಪ್ ಯಾಕೆ ಬಳಸ್ತಾ ಇದ್ರು ಅಂತಂದ್ರೆ, ನಾವು ಈ ಮತಾಂತರ ಮಾಡೋದಕ್ಕೆ ಏನೇನೆಲ್ಲ ಮಾಡಬಹುದು ಅಂತ ಪ್ಲಾನ್ ಮಾಡೋದಕ್ಕೆ, ಇನ್ನು ಆರ್ಥಿಕವಾಗಿ ದುರ್ಬಲರಾಗಿರುವಂತಹ ಉದ್ಯೋಗಿಗಳನ್ನ ಗುರಿಯಾಗಿಸೋದು ಹೇಗೆ, ಅವರ ವೈಯಕ್ತಿಕ ಪ್ರಾಬ್ಲಮ್ ಏನಾದರೂ ಇದೆಯಾ, ಇವೆಲ್ಲವನ್ನ ಟ್ರ್ಯಾಕ್ ಮಾಡೋದು, ಆಮೇಲೆ ಅದನ್ನ ಹಿಡ್ಕೊಂಡು ಇಸ್ಲಾಂಗೆ ಮತಾಂತರ ಮಾಡುವಂಥದ್ದು, ಇದೆಲ್ಲವೂ ಕೂಡ ವಾಟ್ಸಪ್ ಗ್ರೂಪ್ ಮೂಲಕ ಆಗ್ತಾ ಇತ್ತು. ಅಂಡ್ ಈ ಕಡೆ ಇವರು ಸಿಕ್ಕಿ ಬೀಳ್ತಾ ಇದ್ದ ಹಾಗೆ ಆ ಕಡೆ ಇಡೀ ಗ್ರೂಪ್ ಎಲ್ಲ ಡಿಲೀಟ್ ಮಾಡಿ, ಚಾಟ್ಸ್ ಎಲ್ಲ ಡಿಲೀಟ್ ಮಾಡಿ ಹಾಕಿದ್ದಾರೆ. ಅದನ್ನೇನು ತೆಗೆಯೋದಕ್ಕಾಗಲ್ವಾ? ಫಾರೆನ್ಸಿಕ್ ತಂತ್ರಜ್ಞಾನಗಳನ್ನು ಬಳಸಲಾಗ್ತಾ ಇದೆ, ಸಿಗುತ್ತೆ. ಅಂಡ್ ಅದರಿಂದ ಇನ್ನು ಏನೇನು ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಹೊರಗೆ ಬರುತ್ತೋ ಆ ದೇವರೇ ಬಲ್ಲ. ಒಂದು TCS ಕಂಪನಿ ಒಳಗಿನ ಒಂದು ಕಿರುಕುಳದ ವಿಚಾರ, ಒಂದು ಮತಾಂತರದ ವಿಚಾರ ಅಂತ ಆರಂಭ ಆಗಿ ಇವತ್ತದು ಮುಂಬೈ ಬ್ಲಾಸ್ಟ್ ವರೆಗೆ, ಮಲೇಷ್ಯಾವರೆಗೆ ಕನೆಕ್ಷನ್ ಹೋಗಿ ನಿಂತಿದೆ ಅಂತಂದ್ರೆ ಯೋಚನೆ ಮಾಡಿ. ಇನ್ನೂ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. NIA ಎಂಟ್ರಿಯನ್ನು ಪಡ್ಕೊಂಡಿದೆ, SIT ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನೆಲ್ಲ ಹೊರಗೆ ಬರುತ್ತೆ ಅಂತ ಅಫ್ಕೋರ್ಸ್ ಕಾಯಲೇಬೇಕು. ಬಟ್ ನನಗಿಷ್ಟೆಲ್ಲ ಆದಮೇಲೆ ಒಂದು ಪ್ರಶ್ನೆ ಕಾಡ್ತಾ ಇದೆ, ಭಾರತದಲ್ಲಿ ನಿಜವಾಗ್ಲೂ ಮುಸಲ್ಮಾನರು ಸೇಫ್ ಆಗಿಲ್ವಾ ಅಂತ. ಹಿಂದೂ ಬಹುಸಂಖ್ಯಾತ ದೇಶದಲ್ಲಿ ಮುಸಲ್ಮಾನರು ಜಾಸ್ತಿ ಇರುವಂತಹ ಕಂಪನಿಗಳಲ್ಲಿ ಇವತ್ತು ಹಿಂದೂಗಳಿಗೆ ಕೆಲಸ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಹಿಂದೂ ಬಹುಸಂಖ್ಯಾತ ದೇಶದಲ್ಲಿ ಮುಸಲ್ಮಾನರು ಹೆಚ್ಚಿರುವಂತಹ ಏರಿಯಾ ಇವತ್ತು ಮುಸ್ಲಿಂ ಏರಿಯಾ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಅಂಡ್ ಆ ಬಹುಸಂಖ್ಯಾತ ಮುಸ್ಲಿಂ ಏರಿಯಾಗಳಲ್ಲಿ ಬದುಕುವಂಥದ್ದು ಹಿಂದೂಗಳಿಗೆ ಕಷ್ಟ ಆಗಿಬಿಟ್ಟಿದೆ. ಹಿಂದೂ ಬಹುಸಂಖ್ಯಾತ ದೇಶದಲ್ಲಿ ಹಿಂದೂಗಳು ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಜಿಮ್ ಜಿಹಾದ್, ಕಾರ್ಪೊರೇಟ್ ಜಿಹಾದ್, ಇಂತಹ ಜಿಹಾದ್ಗಳಿಗೆ ಸಿಕ್ಕಿ ನಲುಗ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಆದ್ರೂ ನಮ್ಮ ದೇಶದಲ್ಲಿ ಮುಸಲ್ಮಾನರು ಸೇಫ್ ಆಗಿಲ್ವಂತೆ. ಹೌದಾ? ಉತ್ತರ ನೀವೇ ಕೊಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.